ಇನ್ನು ಕಾಂಗ್ರೆಸ್ನಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಕುರ್ಚಿ ಸಂಘರ್ಷ ತಾರಕಕ್ಕೇರಿದೆ. ಅಧಿವೇಶನದಲ್ಲಿ ನೀವು ನೋಡಿದ್ರಿ, ಆದರೆ ಅಧಿವೇಶನದ ಮಧ್ಯೆ ಎರಡೂ ಬಣಗಳು ಕೂಡ ಡಿನ್ನರ್ ಮೀಟಿಂಗ್ ಕದನ ವಿರಾಮ ಘೋಷಿಸಿದ್ರೂ ಕೂಡ ಹೇಳಿಕೆ ಹಾಗೂ ಪ್ರತಿ ಹೇಳಿಕೆಗಳು ಮುಂದುವರೆದಿವೆ. ಸದನ ಮುಗೀತಾ ಇದ್ದಂತೆ ಮತ್ತೊಂದು ಸಲ ಸಂಘರ್ಷ ತಾರಕಕ್ಕೆ ಏರೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರು ಇದೇ ಮೊದಲ ಬಾರಿಗೆ ಸೈಲೆನ್ಸ್, ಅವರ ಮಾತಿನಲ್ಲಿ ಒಂದು ಸೈಲೆನ್ಸ್ ಇದೆ. ರಾಷ್ಟ್ರೀಯ ಮಾಧ್ಯಮಗಳನ್ನು ಕೂಡ ಕರೆದು ನಾನೇ ಸಿಎಂ ಅಂತ ಹೇಳಿದ ಇದೇ ಸಿದ್ದರಾಮಯ್ಯ ಅವರು ಇವತ್ತು ನಮ್ಮದೇ ಸರ್ಕಾರ ಇರುತ್ತೆ 5 ವರ್ಷ ಅಂತಿದ್ದಾರೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಸಭೆ ಡಿಸೆಂಬರ್ ಬದಲು ಜನವರಿಗೆ ಹೋಗೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಾಯಕತ್ವ ಗುದ್ದಾಟಕ್ಕೆ ವರಿಷ್ಠರು ಅಲ್ಪ ವಿರಾಮ ಹಾಕಿದ್ದಾರೆ. ಡಿಸೆಂಬರ್ನಲ್ಲಿ ನಡೆಯುತ್ತೆ ಅಂತ ಅಂದುಕೊಳ್ತಾ ಇರೋ ಈ ಸಭೆ ಏನಿದೆ ಅದು ಜನವರಿಗೆ ಹೋಗೋ ಸಾಧ್ಯತೆ ಇದೆ. ವೋಟ್ ಚೋರಿ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ನಾಯಕರ ಭೇಟಿಯಾಗಿದೆ. ವೇಣುಗೋಪಾಲ್ ಸುರ್ಜೇವಾಲಾರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ್ರು. ಆಗ ವರಿಷ್ಠರು ತಾಳ್ಮೆ ಮತ್ತು ಸಮಾಧಾನದ ಪಾಠ ಮಾಡಿದ್ದಾರೆ. ಸ್ವಲ್ಪ ಸಮಾಧಾನ. ಹೈಕಮಾಂಡ್ ಸಭೆ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ಒಂದು ಕ್ಲಾರಿಟಿ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಯಿರಿ ಅಥವಾ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಅಂತ ಡಿಕೆ ಶಿವಕುಮಾರ್ಗೆ ಸೂಚನೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಕೆಸಿ ವೇಣುಗೋಪಾಲ್ ಸೂಚನೆ ಕೊಟ್ಟಿದ್ದು, ವೋಟ್ ಚೋರಿ ಪ್ರತಿಭಟನೆ ಆದ ಮೇಲೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿದ್ದಾರೆ. ಡಿಸೆಂಬರ್ 20ಕ್ಕೆ ವಿದೇಶದಿಂದ ವಾಪಸ್ ಬರ್ತಾರೆ. ಡಿಸೆಂಬರ್ 21ರ ನಂತರ 4 ದಿನ ಅವರು ಸಿಗೋದಿಲ್ಲ. ಕ್ರಿಸ್ಮಸ್ ರಜೆ, ಹೊಸ ವರ್ಷಾಚರಣೆ ನಂತರ ಸಂಧಾನ ಸಭೆ ಆಗೋ ಸಾಧ್ಯತೆ ಇದೆ. ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಶುರುವಾಗಿದೆ. ವೋಟ್ ಚೋರಿ ಪ್ರತಿಭಟನೆ ಆಯಿತು, ರಾಹುಲ್ ಗಾಂಧಿ ವಿದೇಶಕ್ಕೆ ಹೊರಟರು. ಈಗ ಮತ್ತೆ 20ನೇ ತಾರೀಕು ಬರ್ತಾರೆ, 21ನೇ ತಾರೀಕು ಇರ್ತಾರೆ. ಅದಾದ ಮೇಲೆ ಮತ್ತೆ 4 ದಿನ ಸಿಗಲ್ಲ. ಕ್ರಿಸ್ಮಸ್ ರಜೆ ಇರುತ್ತೆ, ಹೊಸ ವರ್ಷಾಚರಣೆ ಇರುತ್ತೆ. ಹಾಗಾಗಿ ಇದೆಲ್ಲವೂ, ಈ ಎಲ್ಲ ಬೆಳವಣಿಗೆಗಳೇನಿದೆ, ಈ ಬೆಳವಣಿಗೆಗಳೆಲ್ಲವೂ ಜನವರಿಗೆ ಶಿಫ್ಟ್ ಆಗೋ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದ್ಸಲ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತೇಶ್, ಡಿಸೆಂಬರ್ 19, 20 ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ವರಿಷ್ಠರಿಂದ ಡಿಕೆ ಶಿವಕುಮಾರ್ ಅವ್ರಿಗೊಂದು ಸ್ಪಷ್ಟ ಸಂದೇಶ ಹೋಗಿದೆ. 20, 21ನೇ ತಾರೀಕು ಬಿಟ್ರೆ ರಾಹುಲ್ ಗಾಂಧಿ ಮತ್ತೆ ಸಿಗೋದಿಲ್ಲ. ಒಂದು ಕಡೆ ಕ್ರಿಸ್ಮಸ್ ಇದೆ, ಮತ್ತೊಂದು ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ. ನೇರವಾಗಿದ್ದು ಜನವರಿ ಮೊದಲ ವಾರ ಅಥವಾ 2ನೇ ವಾರಕ್ಕೆ ಶಿಫ್ಟ್ ಆಗೋ ಸಾಧ್ಯತೆ ಅಂತ ಏನು ಮಾಹಿತಿ ಬರ್ತಾ ಇದೆ ಡಿಕೆಶಿ ಬಣದಿಂದ? ಭಾವನಾ, ಈ ಹಿಂದೆ ಇದೆ ಪಾರ್ಟಿ ರೌಂಡ್ಸ್ನಲ್ಲಿ ನಾವು ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ. ಅಂದರೆ ನವೆಂಬರ್ನ ಒಳಗೆ ಯಾವುದೇ ತೀರ್ಮಾನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕನಿಷ್ಠ 1.5 ತಿಂಗಳು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಈ ಹಿಂದೆ ಪಾರ್ಟಿ ರೌಂಡ್ಸ್ನಲ್ಲೇ ನಾವು ವಿಶ್ಲೇಷಣೆ ಮಾಡಿದ್ವಿ. ಕಾರಣ ಡಿಸೆಂಬರ್ 1ರಿಂದ ಸಂಸತ್ ಅಧಿವೇಶನ ಆರಂಭ ಆಯಿತು, 8ನೇ ತಾರೀಕಿಂದ ಬೆಳಗಾವಿ ಅಧಿವೇಶನ ಕೂಡ ಆರಂಭ ಆಗಿದೆ. ಈ ಕದನ ವಿರಾಮ ಬೆಳಗಾವಿ ಅಧಿವೇಶನ ಮುಗಿಯುವ ತನಕ ಅನ್ನುವಂಥ ಒಂದು ಚರ್ಚೆ ಇತ್ತು. ಅದಾದಮೇಲೆ ಕರೀತಾರೆ ಅನ್ನುವಂಥ ಮಾಹಿತಿಗಳಿತ್ತು. ಆದರೆ ಈಗ ಆಗಿರುವಂಥ ಬೆಳವಣಿಗೆಯನ್ನು ನೋಡಿದರೆ ಭಾವನಾ, 19ನೇ ತಾರೀಕು CM DCM ಇಬ್ಬರನ್ನೂ ಕರೀತಾರೆ ಅನ್ನುವಂಥ ಚರ್ಚೆ ಇತ್ತು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವರು ಮತ್ತು ಡಿ.ಕೆ. ಶಿವಕುಮಾರ್ ಆಪ್ತ ಮೂಲಗಳು ಹೇಳ್ತಾ ಇದೆ 19ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅದು ಖಚಿತ ಆಗಬೇಕು, ಅಂದರೆ ಆ ಸಂದರ್ಭದಲ್ಲಿ ಮಾತುಕತೆಗಳಾಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈಗಾಗಿರುವಂಥ ಬೆಳವಣಿಗೆಯನ್ನು ನೋಡಿದರೆ ರಾಹುಲ್ ಗಾಂಧಿ ವೋಟ್ ಚೋರಿಯ ಪ್ರತಿಭಟನೆ ಮುಗಿಸ್ಕೊಂಡ ಮೇಲೆ ಜರ್ಮನಿಗೆ ತೆರಳಿದ್ದಾರೆ. 20ನೇ ತಾರೀಕು ರಾತ್ರಿ ಅವರು ವಾಪಸ್ ಬರ್ತಾರೆ. ಹೀಗಾಗಿ 19ನೇ ತಾರೀಕು ಏನೇ ಸಭೆ ನಡೆದರೂ ಕೂಡ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದಾದಮೇಲೆ 4 ದಿನ ಕೆ.ಸಿ. ವೇಣುಗೋಪಾಲ್ ಕೂಡ ಅಲಭ್ಯರಿರ್ತಾರೆ. ಹಾಗಾಗಿ ಕೆ.ಸಿ. ವೇಣುಗೋಪಾಲ್ ಇಲ್ಲದೆ ಇದ್ದರೆ ಯಾವ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ ಹೈಕಮಾಂಡ್ ಹಂತದಲ್ಲಿ. ಹಾಗಾಗಿ ಅವರು ಕೂಡ 4 ದಿನ ಇರಲ್ಲ. ಅದಾದಮೇಲೆ ಕ್ರಿಸ್ಮಸ್ ಶುರುವಾಗುತ್ತೆ, ನ್ಯೂ ಇಯರ್ ಸೆಲೆಬ್ರೇಷನ್ಸ್. ಹೀಗಾಗಿ ಈ ಬೆಳವಣಿಗೆಗಳ ಕಾರಣಕ್ಕಾಗಿ ಜನವರಿ ಮೊದಲ ವಾರ ಅಥವಾ 2ನೇ ವಾರದ ತನಕ ಯಾವುದೇ ಸಂಧಾನ ಸಭೆಗಳಾಗಲಿ ಅಥವಾ ಇವ್ರನ್ನ ಕರೆಸಿ ಮಾತನಾಡುವಂಥದ್ದಾಗಲಿ ಇದ್ಯಾವುದನ್ನು ಮಾಡದೇ ಇರುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂಗೆ ಕಾಣಿಸ್ತಾ ಇದೆ. ಮೊನ್ನೆ ವೋಟ್ ಚೋರಿ ಪ್ರತಿಭಟನೆಗೆ ಹೋದಂಥ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರನ್ನು ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿದ್ದರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿದ್ದರು.
ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು ಹೇಳಿದಾಗ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀವಿ, ಯಾವಾಗ ಕರೆದು ಇತ್ಯರ್ಥ ಮಾಡ್ತೀರಾ ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಕೆ ಸಿ ವೇಣುಗೋಪಾಲ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವೆಯ್ಟ್ ಮಾಡಬೇಕು, ಬೇರೆ ಆಪ್ಷನ್ಸ್ ಇಲ್ಲ, ಅಥವಾ ನೇರವಾಗಿ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಅನ್ನುವಂಥ ಸಲಹೆಯನ್ನು ಕೆ ಸಿ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ಭೇಟಿಗೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿಯ ತನಕ ಕೆ ಸಿ ವೇಣುಗೋಪಾಲ್ ಭೇಟಿಗೂ ಕೂಡ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದಾಗ ಮೊನ್ನೆ ಭಾನುವಾರ ಅವರು ವೋಟ್ ಚೋರಿ ಪ್ರತಿಭಟನೆಗೆ ಹೋದಾಗಲೇ ಮೀಟಿಂಗಿಗೆ ಅವಕಾಶ ಸಿಕ್ಕಿರುವಂಥದ್ದು. ಇನ್ನು ರಾಹುಲ್ ಗಾಂಧಿಯವ್ರನ್ನ ಮೀಟ್ ಮಾಡಲಿಕ್ಕೆ ಅಪಾಯಿಂಟ್ಮೆಂಟು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿಯವ್ರನ್ನ ಮೀಟ್ ಮಾಡಿ ಅಂತ ಹೇಳಿರೋದ್ರ ಉದ್ದೇಶ ನೀವು ಇದನ್ನು ತಾಳ್ಮೆಯಿಂದ ಕಾಯಬೇಕು ಅನ್ನುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ ಅಂದರೆ ತಾಳ್ಮೆಯಿಂದ ಕಾಯೋದು. ಹೈಕಮಾಂಡ್ ಯಾವಾಗ ಇದನ್ನು ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ವೆಯ್ಟ್ ಆ್ಯಂಡ್ ವಾಚ್ ಅನ್ನುವಂಥ ಪಾಲಿಸಿ ಕಡೆಗೆ ಡಿ ಕೆ ಶಿವಕುಮಾರ್ ಹೋಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರಿಂದ ಬಲವಂತವಾಗಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಈ ರೀತಿ ಏನಾದರೂ ಒತ್ತಾಯ ಮಾಡಿ ಅವ್ರನ್ನ ಕಸಿದುಕೊಳ್ಳುವಂಥ ಪ್ರಯತ್ನವೇನೇನಾದರೂ ಮಾಡಿದರೆ ಅವರ ಕ್ಯಾರೆಕ್ಟರ್ ಮೊದಲೇ ರೆಬಲ್ ಕ್ಯಾರೆಕ್ಟ್ರು, ಅವರು ತಿರುಗಿ ಬೀಳುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಹೈಕಮಾಂಡ್ ಇದನ್ನು ಭಾಳ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ತೀರ್ಮಾನ ಇರುವಾಗ ಡಿ ಕೆ ಶಿವಕುಮಾರ್ ಇದು ಟ್ರಿಗರ್ ಆಗಲಿಕ್ಕೆ ಕಾರಣ ಆದರು. ಆಮೇಲೆ ಏನೋ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಬಣದವ್ರು ಮಾಡಿದ್ರು. ಈ ಥರದ ಒಂದು ಟೀಕೆಗಳಿಗೂ ಕೂಡ ಅವ್ರು ಗುರಿ ಆಗಬಾರ್ದು. ಯಾಕಂದರೆ ಸ್ಮೂತಾಗಿ ನಡೆದ್ರೆ ಅಷ್ಟೇ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ. ಇಲ್ಲದೇ ಇದ್ದರೆ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕಾಂಗ್ರೆಸ್ ವಲಯದಲ್ಲಿದ್ದಾವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯವಾಗಿ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾವನಾ. ಎಸ್, ಧನ್ಯವಾದ ಮರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.